ಅಂದ್ರೆ ಅವತ್ತು ರೋಡಲ್ಲಿ ಚೆಕಿಂಗ್ ಮಾಡ್ತಿದ್ದ ಪೊಲೀಸ್ನವರು ಆ ವಿಷಯ ಹೇಳಿರ್ಬೋದಾ? ಅದೇ ನನಗೂ ಗೊತ್ತಾಗ್ತಿಲ್ಲ ಗ್ಯಾರಿ. ಒಂದ್ ವೇಳೆ ಅವ್ರು ಹೇಳಿದಿದ್ರೆ ಇವ್ರಿಗೆ ಕನ್ಫರ್ಮ್ ಆಗ್ತಿತ್ತಲ್ವಾ? ಛಾಯನ್ ನಾವೇ ಕರ್ಕೊಂಡು ಹೋಗಿದೀವಿ ಅಂತ ನೇರವಾಗಿ ನಮ್ಮನ್ನು ಅರೆಸ್ಟ್ ಮಾಡ್ಬೋದಿತ್ತಲ್ವಾ? ಅದೆಲ್ಲ ಸರಿ ಶನಯ, ಆದ್ರೆ ನಮ್ಮಿಂದ ಬೇರೆ ಏನಾದರೂ ಪ್ರೂಫ್ ಸಿಗ್ಲಿ ಅಂತ ಕಾಯ್ತಿದಾರಾ? ಅಂದ್ರೆ ನಮ್ಮನ್ನ ಫ್ರೀ ಆಗಿಬಿಟ್ಟು ನಾವು ಮತ್ತೆ ಆ ವಿಷಯದ ಬಗ್ಗೆ ಕೆತ್ಕಕ್ಕೆ ಹೋಗಿ ಅವರಿಗೆ ಪ್ರೂಫ್ ಸಮೇತ ಸಿಗಾಕೊಳ್ಳಿ ಅಂತ. ಗ್ಯಾರಿ, ನಮ್ಮನ್ನ ಫ್ರೀ ಆಗಿಬಿಟ್ರೆ ನಾವು ಪ್ರೂಫ್ ಎಲ್ಲಿ ಕೊಡಕ್ ಹೋಗ್ತೀವಿ? ಇರೋ ಪ್ರೂಫ್ನ ನಾಶ ಮಾಡ್ತೀವಿ ಅಷ್ಟೇ. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಿರೋದು. ನಮಗೆ ಫ್ರೀ ಆಗಿಬಿಟ್ಟಿದ್ದಾರೆ ಅಂದ್ಕೊಂಡು ನಾವು ಆ ಪ್ರೂಫ್ನ ನಾಶ ಮಾಡಕ್ಕೆ ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ಳಿ ಅಂತಾನೆ ಅವರು ಗಾಳ ಹಾಕಿ ಕೂತಿದ್ದಾರೆ ಅನ್ಸುತ್ತೆ. ಆಹಾ, ಈ ಯೋಚನೆ ಈಗ ಬಂತು ನಿನಗೆ? ಮತ್ತೆ ಯಾಕೆ ಫುಟೇಜ್ನ ಹಾಳು ಮಾಡ್ತೀನಿ ಅಂತ ಹೊರಟಿದ್ದೆ? ಆಗ ನಂಗೆ ಏನೂ ಹೊಳಿಲಿಲ್ಲ. ಈಗ ಯೋಚನೆ ಮಾಡಿದ್ರೆ ನನಗೆ ಭಯ ಆಗ್ತಿದೆ. ಒಂದು ವೇಳೆ ಆ ಫುಟೇಜ್ನ ಡಿಸ್ಟ್ರಾಯ್ ಮಾಡಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಿದ್ರೆ ನಮ್ಮ ಕತೆ ಅಲ್ಲೇ ಮುಗೀತಿತ್ತು. ಅದೆಲ್ಲ ಓಕೆ, ಆದರೆ ಆಶ್ಚರ್ಯ ಏನಂದ್ರೆ ಆ CCTV ಫುಟೇಜ್ ಏನಾಯ್ತು? ಆಶ್ಚರ್ಯ ನಿನಗೆ, ನನಗಲ್ಲ. ಅಂದ್ರೆ ಇಂಥ ವಿಷಯದಲ್ಲಿ ದಡ್ಡ ನೀನು, ನಾನಲ್ಲ. ಗ್ಯಾರಿ, ಒಂದು ನಿಮಿಷ, ನೀಲ್ಲಾರು ನಾ ಬರ್ತೀನಿ. ಶನಯ, ಇವಳು ಒಬ್ಬಳನ್ನ ನನ್ನ ಜೊತೆ ಬಿಟ್ಟು ಎಲ್ಲಿ ಹೋಗ್ತಿದ್ಯಾ? ಗ್ಯಾರಿ, ಯಾರಾದ್ರೂ ಇದಾರ ಅಂತ ನೋಡ್ಕೊಂಡು ಬರ್ತೀನಿ. ಒಂದು ನಿಮಿಷ ಇರು. ಶನಯ, ನಿನ್ ತಲೆಗೆ ಏನ್ ಕೊಟ್ರು ಕೊಡ್ಬೋದು. ಗ್ಯಾರಿ, ನಾನು ಇಷ್ಟು ತಲೆ ಉಪಯೋಗಿಸ್ಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗ್ಲೇ ನಾವು ಜೈಲಲ್ಲಿ ಕಂಬಿ ಎಣಿಸ್ತಾ ಕೂರ್ಬೇಕಾಗ್ತಿತ್ತು. ಏನ್ ಮೇಡಮ್, ಇವತ್ತೊಂದು ಚೂರು ಡಿಸ್ಟರ್ಬ್ ಮಾಡದೆ ಮೊಬೈಲ್ ನೋಡ್ತಾ ಕೂತ್ಬಿಟ್ಟಿದ್ದೀರಲ್ಲ? ಹಾಗಿದ್ರೆ ನಾನು ಮಾಡೋ ಡಿಸ್ಟರ್ಬೆನ್ಸ್ ನ ಮಿಸ್ ಮಾಡ್ಕೋತಿದ್ದೀರಾ ಸರ್? ಅಂತೂ ನಾನು ಹೇಳೋ ಮಾತನ್ನ ನಾನು ಹೇಳಿದ ರೀತಿಯಲ್ಲಿ ತಗೊಳೋದ್ ಬಿಟ್ಟು ನಿಮ್ಗೆ ಹೇಗ್ ಬೇಕೋ ಹಾಗೆ ತಗೊಳೋದನ್ನ ಅಭ್ಯಾಸ ಆಗೋಗಿದೆ. ನಾನು ಕೇಳಿದ್ದು ನೀವು ಮೊಬೈಲ್ ಅಲ್ಲಿ ಅಷ್ಟೊಂದು ಮುಳುಗೋಗಿದ್ದೀರಲ್ಲ, ಅದಕ್ಕೆ ರೀಸನ್ ಏನು ಅಂತ ಅಷ್ಟೇ. ಅದೇ ಸುಬ್ಬಿ ಅಡ್ಗೆ ವಿಡಿಯೋ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅದ್ರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಅವತ್ ನಮ್ಗೆ ಗೊತ್ತಿಲ್ಲದೆ ಅಪ್ಲೋಡ್ ಮಾಡಿದ ವಿಡಿಯೋಗೆ ಎಷ್ಟೊಂದು ವ್ಯೂಸ್, ಲೈಕ್ಸ್, ಶೇರ್ಸ್ ಎಲ್ಲ ಬಂದಿತ್ತು. ಆದ್ರೆ ಇವತ್ ನಾವೇ ಅಪ್ಲೋಡ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿದ್ರು ನಾವೇ ನೋಡಿರೋದ್ ಬಿಟ್ರೆ ಬೇರೆ ಯಾವ ವ್ಯೂಸ್ ಬಂದಿಲ್ಲ. ಹೌದಾ? ನಾವ್ ಬೇರೆ ಸುಮ್ನೆ ಇದ್ದಿದ್ ಸುಬ್ಬಿಗೆ ಏನೇನೋ ಹೇಳಿ ಅವಳ ಹತ್ರ ವಿಡಿಯೋ ಮಾಡಿಸಿ ಲಾಭ ಆಗುತ್ತೆ, ಫೇಮಸ್ ಆಗ್ತೀಯಾ ಅನ್ನೋ ತರ ಎಲ್ಲ ಬಿಲ್ಡಪ್ ಬೇರೆ ಕೊಟ್ಟಿದೀವಿ. ಈಗ ಈ ಐಡಿಯಾ ಏನಾದ್ರೂ ಫ್ಲಾಪ್ ಆದ್ರೆ ಸುಬ್ಬಿಗ್ ಬೇಜಾರಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಂಗ್ ಮಾತ್ರ ತುಂಬಾ ಬೇಜಾರಾಗುತ್ತೆ. ಅಲ್ಲ, ವಿಡಿಯೋ ಪ್ರೈವಸಿ ಎಲ್ಲ ಚೆಕ್ ಮಾಡಿದ್ರೆ ತಾನೆ? ಪಬ್ಲಿಕ್ ಇದೆ ತಾನೆ? ಎಲ್ಲಾನು ಚೆಕ್ ಮಾಡಿದೀನಿ. ನನ್ ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಎಲ್ಲಾನು ಶೇರ್ ಮಾಡಿದೀನಿ, ಆದ್ರೂ ವ್ಯೂಸ್ ಮಾತ್ರ ಬರ್ತಿಲ್ಲ. ಅಂದ್ರೆ ಈ ವಿಡಿಯೋ ಜನರಿಗೆ ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಅವ್ರ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗೋದು. ನಮ್ ಜನರು ಯಾವತ್ತು ಒಳ್ಳೆ ಕಂಟೆಂಟ್ ನ ರಿಜೆಕ್ಟ್ ಮಾಡಲ್ಲ. ಹಾಗಿದ್ರೆ ವ್ಯೂಸ್ ಯಾಕೆ ಬರ್ತಿಲ್ಲ? ನಿಮ್ಮನೆ ಬಂತು. ಓಕೆ, ಬಾಯ್. ದ್ಯಾವ್ರೆ, 2020ರಲ್ಲಿ ಇದೇ ಮೊದಲನೇ ಹಬ್ಬ. ಎಲ್ಲರಿಗೂ ಒಳ್ಳೇದಾಗೋ ಹಂಗೆ ಮಾಡಪ್ಪ. ಈ ವರ್ಷದಾಗೆ ನಾನೊಂದು ಹೊಸ ಕೆಲಸ ಶುರು ಮಾಡೀವ್ನಿ, ಅದ್ರಾಗ ನಂಗೆ ಜಯ ಸಿಗೋ ಹಂಗೆ ಮಾಡಪ್ಪ. ಸುಬ್ಲಕ್ಷ್ಮಿ ಆಂಟಿ,
ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಮಗಳೇ. ಥೇಟ್ ಮಹಾಲಕ್ಷ್ಮಿ ಆಗಿದ್ಯಾ ನೋಡು. ಅಯ್ಯೋ ಆಂಟಿ, ನಾನ್ ಯಾವ ಮಹಾಲಕ್ಷ್ಮಿ, ನಾನ್ ಬರೀ ಸುಬ್ಬಿ, ಬರಿಗೈ ಸುಬ್ಬಲಕ್ಷ್ಮಿ ಅಷ್ಟೇಯ. ನನ್ ಕೈ ಯಾವಾಗ್ಲೂ ಖಾಲಿನೇ ಇರ್ತದೆ. ಇನ್ನ ಮಹಾಲಕ್ಷ್ಮಿ ಅವಳ ಕೈ ಯಾವಾಗ್ಲೂ ನಗ ನಾಣ್ಯದಿಂದ ತುಂಬಿರ್ತದೆ. ಆದ್ರೆ ನಮ್ ಸುಬ್ಲಕ್ಷ್ಮಿ ಕೈ ಯಾವಾಗ್ಲೂ ಪ್ರೀತಿಯಿಂದ ತುಂಬಿರುತ್ತೆ. ಆ ಮಹಾಲಕ್ಷ್ಮಿ ಎಲ್ರಿಗೂ ಕೈ ತುಂಬಾ ದುಡ್ಡು ಕೊಡ್ತಾಳೋ ಇಲ್ವೋ, ನಮ್ ಸುಬ್ಲಕ್ಷ್ಮಿ ಅಂತೂ ಎಲ್ರಿಗೂ ಮನಸ್ಸು ತುಂಬಾ ಪ್ರೀತಿ ಕೊಡ್ತಾನೆ ಇರ್ತಾಳೆ. ಆಂಟಿ ನಡ್ರಿ, ಈ ನಿಂಗೆ ಮಾತಾಡ್ತಾ ನಿಂತ್ಬಿಟ್ರೆ ಓದ್ತಾಗೋಯ್ತದೆ. ಕೆಳಗಡೆ ಎಲ್ಲ ರೆಡಿ ಆಗಿರ್ಬೇಕಲ್ವಾ? ಹೂನಮ್ಮ, ಎಲ್ಲ ರೆಡಿ ಆಗಿದೆ. ಸರಿ ಮತ್ತೆ ಓ, ಮಗ ಕೈ ಮುಗಿ ದೇವ್ರಿಗೆ. ಸರ್ ಈಗ ರೆಡಿ, ಬನ್ನಿ ಆಂಟಿ ಹೊರಡ. ಸುಬ್ಬಮ್ಮ, ಪೊಂಗಲ್ ಮಾಡ್ತೀನಿ ಅಂತ ಹೇಳಿದ್ಯಾ? ಸಿಹಿ ಪೊಂಗಲ ಖಾರ ಪೊಂಗಲ? ಇವತ್ತು ಸಿಹಿ ಪೊಂಗಲು ಖಾರ ಪೊಂಗಲು ಹೇಳ್ತದೆ ಮಗ, ಯಾವ್ದು ಬೇಕೋ ತಿನ್ನುವಂತೆ. ಸಹನಾ, ನಿನ್ನ ರೆಡಿ ಆಗಿದ್ಯಾ ಇಲ್ವೋ? ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡು. ಡ್ಯಾಡಿ, ನೀವ್ ಇನ್ನೂ ಎದ್ದಿಲ್ವಾ? ಒಳ್ಳೆ ಮಕ್ಳು ಬೇಗ ಎದ್ದೊಳ್ಬೇಕು ತಾನೆ. ಒಳ್ಳೆ ಮಕ್ಳ ಅಂದ್ರೆ ನೀನಲ್ವಾ, ನಾನಲ್ವಲ್ಲ. ನಾನು ನಿಮ್ಗೆ ಒಳ್ಳೆ ಮಗಳು ಅಲ್ವಾ? ಅಜ್ಜಿಗೆ ನೀವು ಒಳ್ಳೆ ಮಗ ಆಗ್ಬೇಕು ತಾನೆ. ಅಜ್ಜಿ ಯಾವಾಗ್ಲೂ ಹೇಳಲ್ವಾ ನನ್ ಮಗ ಒಳ್ಳೆಯವನು ಅಂತ? ಆ ಮಾತನ್ನ ನೀವು ಉಳಿಸ್ಕೋಬೇಕಲ್ವಾ? ಓಹೋ, ಹಾಗ ಮೇಡಮ್. ಸೊ ನಾನು ಬೆಳಗ್ಗೆ ಬೇಗ ಎದ್ಬಿಟ್ರೆ ಒಳ್ಳೆ ಮಗ ಅನ್ನೋ ಮಾತನ್ನ ಉಳಿಸ್ಕೊಂಡಾಗ? ಹೌದು ಮತ್ತೆ. ಆದ್ರೆ ಇವತ್ತು ಹಾಲಿಡೇ ತಾನೆ, ಹಾಲಿಡೇ ದಿನ ಯಾಕೆ ಬೇಗ ಹೇಳ್ಬೇಕು? ನಾನೆಲ್ಲೂ ಹೇಳಲ್ಲ. ಡ್ಯಾಡಿ, ಇವತ್ತು ಹಾಲಿಡೇ ಆದ್ರೂ ನಾವು ಆಚೆ ಹೋಗ್ಬೇಕಲ್ವಾ? ಆಚೆ ಹೋಗ್ತಾ ಇದೀವಾ? ನಾನು ಇವತ್ತೆಲ್ಲೂ ಹೋಗಲ್ಲ, ಮನೆಯಲ್ಲೇ ರೆಸ್ಟ್. ಡ್ಯಾಡಿ ಮರ್ತೋಯ್ತಾ, ನಾವ್ ಇವತ್ತು ಸುಬ್ಬಮ್ಮನ ಮನೆಗೆ ಹೋಗ್ಬೇಕು. ಗೊತ್ತು ಕಂದ, ಸುಮ್ಮನೆ ರೇಗಿಸ್ತಿದೆ ಅಷ್ಟೇ. ಹೋಗೋಗಿ ರೆಡಿ ಆಗಿ ಬಾ, ನಾನು ಬೇಗ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೇನೆ. ಓಕೆ ಡ್ಯಾಡಿ. ಶನಾಯ, ನಿನ್ ಫೋನ್ ಬಡ್ಕೋತಿದೆ, ಯಾರಂತ ನೋಡ್ಬಾರ್ದಾ? ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನೆಮ್ಮದಿಯಾಗಿ ಮಲ್ಗೋಕು ಬಿಡೋದಿಲ್ಲ. ವಾಟ್? ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ನೀನ್ ಫೋನ್ ಮಾಡ್ದಾಗ್ಲೂ ನಾನು ಇದೇ ತರ ಹೇಳ್ತೀನ ಶನಾಯ? ಛೇ, ಹಾಗಲ್ಲ. ಈ ಮನೇಲಿ ನೆಮ್ಮದಿಯಾಗಿ ನಿದ್ದೆನೆ ಬರಲ್ಲ. ಇಡೀ ಮನೇಲಿ ಎಲ್ಲಿ ನೋಡಿದ್ರು ಛಾಯನೆ ಓಡಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹಾಳಾದಿ ಮನೆ ಬಿಟ್ಟು ಹೋಗೋಣ ಅಂದ್ರೆ ಆ ಪೊಲೀಸ್ನವರು ಬಿಡಲ್ಲ. ಎಷ್ಟೋ ದಿನದಿಂದ ನೆಮ್ಮದಿಯಾಗಿ ನಿದ್ದೆನೆ ಮಾಡಿಲ್ಲ. ಇವತ್ತೇನೋ ಆರಾಮಾಗಿ ನಿದ್ದೆ ಬರ್ತಾ ಇತ್ತು. ನೀನು ಬೆಳಿಗ್ಗೆ ಫೋನ್ ಮಾಡಿ ಹಾಳು ಮಾಡ್ದೆ. ಆಯ್ತು ಬಿಡಮ್ಮ, ನಾನ್ ಫೋನ್ ಮಾಡಿದ್ರೆ ನಿನಗೆ ಡಿಸ್ಟರ್ಬ್ ಆಗತ್ತಾ? ಇನ್ಮೇಲೆ ನಾನು ನಿನಗೆ ಫೋನ್ ಮಾಡಲ್ಲ, ನೀನು ನನಗೆ ಫೋನ್ ಮಾಡಬೇಡ. ಓಕೆ ಫೈನ್, ಏನು ತೊಂದರೆ ಇಲ್ಲ. ನೀನು ಫೋನ್ ಮಾಡಬೇಡ, ನಾನು ಫೋನ್ ಮಾಡಲ್ಲ. ಎಷ್ಟು ಕೊಬ್ಬು ಇವಳಿಗೆ. ಶನಾಯ, ಯಾರ ಜೊತೆ ಇಷ್ಟು ಕೋಪದಲ್ಲಿ ಮಾತಾಡ್ತಿದ್ದೆ? ಸಹನಾ ಜೊತೆ. ಸಹನಾನ? ಅವಳು ಯಾಕೆ ಫೋನ್ ಮಾಡಿದ್ಲು? ಏನಾದರೂ ಸುಬ್ಲಕ್ಷ್ಮಿ ವಿಚಾರ ಹೇಳಕ್ ಫೋನ್ ಮಾಡಿದ್ಲಾ? ಗೊತ್ತಿಲ್ಲ ಗ್ಯಾರಿ, ನಿದ್ದೆ ಬರ್ತದೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಕ್ಕೆ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ಲು ಅನ್ಸುತ್ತೆ. ನೀನು ಯಾಕೆ ಹಾಗೆ ಮಾತಾಡಕ್ ಹೋದೆ? ಅವಳು ನಮ್ಮ ಕೆಲಸಗಳಿಗೆ ಬೇಕಾಗ್ತಲ್ಲ ಅಲ್ವಾ?
ನೀನು ಹೀಗೆಲ್ಲ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಸುಬ್ಬಿ ವಿಚಾರ ಇವಳ ಮೂಲಕ ತಿಳ್ಕೊಳಕ್ಕಾಗತ್ತಾ? ಆಯ್ತು, ಈಗ ನನ್ನ ಏನ್ ಮಾಡು ಅಂತ್ಯಾ? ಮತ್ತೆ ಅವಳಿಗೆ ಫೋನ್ ಮಾಡು, ಏನು ವಿಷಯ ಅಂತ ಕೂಲಾಗಿ ಕೇಳು. ಓಕೆ. ಏನು ನೀನ್ ಯಾಕೆ ಇವಾಗ ಕಾಲ್ ಮಾಡ್ದೆ? ಸಾರಿ ಸಾನಾ, ನಿದ್ದೆ ಗಣಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಬೇಜಾರ್ ಮಾಡ್ಕೊಂಬೇಡ. ನನ್ನ ಕ್ಲೋಸ್ ಫ್ರೆಂಡ್ ಅಂತ ನೀನ್ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ಅದು ಸರಿನೇ, ಇದ್ದೋರೊಬ್ರು ಎಲ್ ಕಾಣೆ ಆದ್ರು ಅಂತಾನೆ ಗೊತ್ತಿಲ್ವಲ್ಲ. ಓಕೆ ಓಕೆ, ಈಗ ಮಾತ್ ಬಿಡು. ನೀನ್ ಫೋನ್ ಮಾಡಿದ್ಯಾ ಅದನ್ನ ಹೇಳು. ಅದೇ ಶನಾಯ, ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾರು ಸೇರಿ ಹಬ್ಬದ ಅಡ್ಗೆ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ ಮೆಂಟಾಲಿಟಿಗೆ ಸೂಟ್ ಆಗೋರು ಅಲ್ಲಿ ಯಾರೂ ಇಲ್ಲ. ಅದಕ್ಕೆ ನಾನ್ ಹೋಗ್ಲಿಲ್ಲ. ಅಟ್ಲೀಸ್ಟ್ ನೀನ್ ಬಂದ್ರೆ ನಾವಿಬ್ರು ಜೊತೆಯಾಗಿ ಹೋಗ್ಬೋದು ಅಂತ. ವಾಟ್? ನಾನ್ ಬರದ? ಅದು ಅವರೆಲ್ಲ ಇರೋ ಜಾಗಕ್ಕೆ? ನೆವರ್. ನನಗೆ ಯಾವ ಹಬ್ಬನೂ ಬೇಕಾಗಿಲ್ಲ. ಶನಾಯ, ನಾನ್ ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರತ್ತೆ, ಒಂದ್ ಸ್ಟ್ರಾಂಗ್ ರೀಸನ್ ಇರುತ್ತೆ. ನೀವಂತೂ ಅಪಾರ್ಟ್ಮೆಂಟ್ ಅಲ್ಲಿ ಇರೋರ್ನೆಲ್ಲ ಎದುರಾಕೊಂಡಿದ್ದೀರಾ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಂಥ ದಿನ ಇಂಥ ಪ್ರೋಗ್ರಾಮ್ ಬಂದು ನೀವ್ ಎಲ್ಲಾರು ಚೆನ್ನಾಗಿ ಮಾತಾಡ್ಸ್ಕೊಂಡು ಓಡಾಡ್ಕೊಂಡಿದ್ರೆ ಅಟ್ಲೀಸ್ಟ್ ನಿಮ್ ಮೇಲೆ ಎಲ್ಲಾರ್ಗೂ ಸಾಫ್ಟ್ ಕಾರ್ನರ್ ಬರ್ಬೋದು. ಅದು ಅಲ್ದೆ ಅವಕಾಶ ಸಿಕ್ಕಿದ್ರೆ ಜಾನ್ಕಮ್ಮನ್ ಹತ್ರನೋ ಸುಬ್ಬಿ ಹತ್ರನೋ ಮಾತಾಡಿ ಸ್ವಲ್ಪ ಪ್ರಾಬ್ಲಮ್ನಾದ್ರೂ ಸಾಲ್ವ್ ಮಾಡ್ಕೊಬಹುದು. ನೋಡು, ನೀನ್ ಬರೋದ್ರಿಂದ ಇಷ್ಟೆಲ್ಲ ಲಾಭಗಳಿವೆ. ಯೋಚನೆ ಮಾಡು. ಇದ್ರ ಮೇಲೆ ಬರೋದು ಬಿಡೋದು ನಿನ್ನಿಷ್ಟ. ಯಾರಿ ಹೇಳು, ಬೇಗ ರೆಡಿ ಆಗ್ಬೇಕು. ರೆಡಿ ಆಗ್ಬೇಕಾ? ಎಲ್ಲಿ ಕ್ಷಣಯ? ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಹಬ್ಬ ಮಾಡ್ತಿದಾರೆ, ನಾವು ಹಬ್ಬಕ್ಕೆ ಜಾಯ್ನ್ ಆಗ್ಬೇಕು. ರೆಡಿ, ಕಮ್ ಲೆಟ್ಸ್ ಗೋ. ಹಲೋ ಹಲೋ ಅನಾ, ನಾನು ಆ ವಿಡಿಯೋದು ವ್ಯೂಸ್ ಚೆಕ್ ಮಾಡಿದೆ. ನಮ್ಮ ಪ್ಲಾನಿಂಗ್ ಎಲ್ಲ ವೇಸ್ಟ್ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಪ್ಲೋಡ್ ಮಾಡಿದ ವಿಡಿಯೋ ಎಷ್ಟೊಂದು ವೈರಲ್ ಆಯ್ತು. ಆದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಂದ ಅಪ್ಲೋಡ್ ಮಾಡಿದ ವಿಡಿಯೋಗೆ ವ್ಯೂಸು ಇಲ್ಲ, ಲೈಕ್ಸು ಇಲ್ಲ. ನಂಗೆ ತುಂಬಾ ಹರ್ಟ್ ಆಗ್ತಿದೆ. ಎಕ್ಸ್ಪೆಕ್ಟೇಷನ್ಸೇ ಹಾಗೆ ತುಂಬ ಹರ್ಟ್ ಮಾಡಿಬಿಡುತ್ತೆ. ಬಟ್ ಯು ಡೋಂಟ್ ವರಿ, ಸಂಜೆವರೆಗೂ ವೆಯ್ಟ್ ಮಾಡೋಣ. ಸುಬ್ಲಕ್ಷ್ಮಿಗೆ ಏನೆಲ್ಲ ಹೇಳಿದ್ವಿ, ಅವಳು ಸೆಲಿಬ್ರಿಟಿನೇ ಆಗಿ ಹೋಗ್ತಾಳೆ ಅನ್ನೋ ಥರ ಬಿಲ್ಡಪ್ ಕೊಟ್ಟಿದ್ವಿ. ಆದ್ರೀಗ ಅವಳಿಗೆ ಮುಖ ತೋರಿಸೋದಾದ್ರೂ ಹೇಗೆ? ನಾನಂತೂ ಅವಳ ಮನೆಗೆ ಬರಲ್ಲ ಇವತ್ತು. ಚೇಚೆ, ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ನಮಗೆ ಮಾತ್ರ, ಸುಬ್ಲಕ್ಷ್ಮಿ ಅವ್ರಿಗಲ್ಲ. ಹಾಗಾಗಿ ಅವ್ರಿಗೆ ಹರ್ಟ್ ಆಗಿರಲ್ಲ. ನೋಡಿ, ಈಗ ನಾವು ಹಬ್ಬಕ್ಕೆ ಹೋಗಿಲ್ಲ ಅಂದರೆ ಆಗ ಅವ್ರಿಗೆ ಹರ್ಟ್ ಆಗುತ್ತೆ. ಇವತ್ತು ಹಬ್ಬ ಬೇರೆ, ತುಂಬ ಜನ ಆನ್ಲೈನ್ ಇರಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ, ಸ್ವಲ್ಪ ವೆಯ್ಟ್ ಮಾಡೋಣ. ಓ ಡ್ಯಾಡಿ, ನೀವು ಇನ್ನೂ ರೆಡಿ ಆಗಿಲ್ಲ. ಸುಬ್ಬಮ್ಮ ಬೈತಾರಷ್ಟೇ. ಹಾಂ ರೆಡಿ ಆಗುತ್ತೆ. ಏನು ಶ್ರೀಶಾ ಆಗ್ಲೇ ರೆಡಿನಾ? ಹಾಂ ಆಗಲೇ ರೆಡಿ ಆಗಿಬಿಡ್ತಾಳೆ, ಅದಕ್ಕೆ ಹಾರಾಡ್ತಿರೋದು. ಶಿಶುಪುಟ್ಟ, ಆನೆ ಆಂಟಿ ಲೈನಲ್ಲಿದ್ದಾರೆ, ಮಾತಾಡಿ. ಆಂಟಿನಾ? ಹಾಗೆಲ್ಲ ಕರೆದ್ರೆ ನಾನು ಸುಮ್ಮನೆ ಇರಲ್ಲ. Yes, she is my friend. You don't call auntie. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಡ್ಯಾಡಿ, ನೀವು ಹೋಗಿ ರೆಡಿ ಆಗಿ, ನಾನು ಮಾತಾಡ್ತಿರ್ತೀನಿ. ಹೋಗಿ ಹೋಗಿ ಒಳ್ಳಿ ಒಳ್ಳಿ. ಓಕೆ ಹೋಗ್ತೀನಿ. ಹಲೋ ಫ್ರೆಂಡ್, ನೀವು ಸುಬ್ಬಮ್ಮನ ಮನೆಗೆ ಬರ್ತೀರಾ ತಾನೆ? ನೀವೆಲ್ಲ ಬರುವಾಗ ನಾನ್ ಬರ್ದೇ ಇರ್ತೀನಾ? ಬೇಗ ಬನ್ನಿ, ಸುಬ್ಬಮ್ಮನ ಮನೇಲಿ ಆಟ ಆಡೋಣ. ಆಮೇಲೆ ಚಾಕ್ಲೇಟ್ ತನ್ನಿ, ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ತನ್ನಿ.
ಎಲ್ಲ ಸಿದ್ಧವಾಗೈತಲ್ವಾ? ಎಲ್ಲ ರೆಡಿ ಇದೆ ಜಾನಕಮ್ಮ. ಇನ್ನೇನಿದ್ರು ನಮ್ ಸುಬ್ಬಕ್ಕ ಬರ್ಬೇಕು, ಒಲೆ ಹಚ್ಚಿ ಪೊಂಗಲ್ ಮಾಡ್ಬೇಕು ಅಷ್ಟೇ. ಅಗೋ ಬಂದ್ರಲ್ಲ ಜಾನ್ಕಮ್ಮ, ಗೋಪಾಲಣ್ಣ. ಸುಬ್ಲಕ್ಷ್ಮಕ್ಕ, ನಾನ್ ದೃಷ್ಟಿನೇ ತಾಕಂಗದೆ ನಿಮ್ಗೆ. ಏ ಜಾನ್ಕಮ್ಮ, ನೀವ್ ಒಳ್ಳೆ ಹಬ್ಬಕ್ಕೆಲ್ಲ ತಯಾರಿ ಆಯ್ತಾ? ಅಲ್ಲಿ ನೋಡಿ ಒಲೆ ಇಟ್ಟಾಗಿದೆ, ಇನ್ನೇನಿದ್ರು ಒಲೆ ಹಚ್ಚಿ ಅಡಿಗೆ ಮಾಡ್ಬೇಕಷ್ಟೇ. ಅದೇನ್ ಸುಬ್ಬಿ, ಒಲೆ ಮೇಲೆ ಅಡ್ಗೆ ಮಾಡ್ಬೇಕು ಅಂತ ಒಂದ್ ಸ್ಟವ್ ಇಡ್ಸಿದ್ರೆ ಬೇಗ ಆಗೋಗ್ತಿತ್ತಪ್ಪ. ಆಂಟಿ, ಸ್ಟೋವ್ ಇಟ್ಟು ಅಡ್ಗೆ ಮಾಡೋದು ದಿನ ಇದ್ದೇ ಇರ್ತದೆ. ಇವತ್ತು ಒಂದಿನಾದ್ರೂ ಒಲೆ ಊರಿಲಿ ಅಡ್ಗೆ ಮಾಡೋಣ, ಹಿಂಗಾದ್ರೂ ಜನಗಳಿಗೆ ನಮ್ ಹಳೆ ಪದ್ಧತಿಗಳೆಲ್ಲ ನೆನಪಾಯ್ತದೆ. ಹಂಗಾರೆ ನಿಮ್ಗೆ ಒಲೆಗೆ ಅಡ್ಗೆ ಮಾಡಕ್ ಬರ್ತದೆ ಇನ್ನಿ? ಮತ್ತಿಲ್ವಾ ಜಾನ್ಕಮ್ಮ, ಈ ಸುಬ್ಬಿ ಎಷ್ಟೇ ಆದ್ರೂ ಹಳ್ಳಿ ಹುಡ್ಗಿ. ಅದ್ ಎಷ್ಟು ದಿನ ನಾನು ಈ ಒಲೆ ಮುಂದೆ ಕೂತು ಹೊಗೆ ಕುಡ್ದು ಕೆಮ್ಮಿವ್ನೋ ಗೊತ್ತಿಲ್ಲ. ಹಸಿ ಸೌದೆ, ಮಸಿ ಆಗಿರೋ ಮೈಕೈ, ಕಣ್ಣಲ್ಲಿ ನೀರು, ಮೂಗ್ನಾಗ್ ಸಿಂಬಳ, ಇದೆಲ್ಲ ನನಗಿನ್ನೂ ನೆನಪೈತೆ. ಹೌದು ಸುಬ್ಬಿ, ಆ ನೆನಪುಗಳೇ ತಾನೆ ನಮ್ ಮುಖದಲ್ಲಿ ನಗು ತರ್ಸೋದು. ಅದಕ್ಕೆ ಅಲ್ವಾ ಆಂಟಿ, ಆ ದಿನಗಳೆಲ್ಲ ಮತ್ತೆ ನೆನಪಾಗ್ಲಿ ಅಂತಾನೆ ಇವತ್ತು ಒಲೆ ಊರಿಲಿ ಅಡ್ಗೆ ಮಾಡ್ತಿರೋದು. ಒಳ್ಳೇದೇ ಆಯ್ತಲ್ಲ, ಇನ್ನೇನ್ ಮತ್ತೆ ಒಲೆ ಹಚ್ಚೋದೆ. ಸುಬ್ಬಿ, ಅರುಣ್ ಮತ್ತೆ ಆನಾ ಬರ್ತಿದ್ದಾರೆ ತಾನೆ? ಭಾರತಿ ಮೋರೆ ಬರ್ತಿದಾರಲ್ಲ, ಅಲ್ಲಿ ನೋಡಿ ಜೊತೆಯಾಗಿ ಬಂದೇ ಬಿಟ್ರು. ಓ ಅರುಣ್ ಸಾಬ್, ಬನ್ನಿ ಬನ್ನಿ. ಶ್ರೀಸಾ ಪುಟ್ಟಿ, ಅನನ್ಯ, ಏನಾಯ್ತವ? ಹುಷಾರಾಗಿದ್ಯಾ ತಾನೆ? ಹುಷಾರಾಗಿದ್ದೀನಿ ಸುಬ್ಲಕ್ಷ್ಮಿ. ಯಾಕ ಕೇಳ್ತಿದ್ಯಾ? ಇಲ್ಲ, ಮಕ ಯಾಕೋ ಮಂಕಾಗಿತ್ತಲ್ಲ, ಅದಕ್ಕೆ ಕೇಳ್ದೆ. ಅದೇ ರೀ, ಇದೇನ್ ಸುಬ್ಲಕ್ಷ್ಮಿ ಅವರೇ, ಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಸಾ 4 ಗೋಡೆ ಮಧ್ಯೆ ಇದ್ದು ಒಬ್ರೆ ಹಬ್ಬ ಆಚರಿಸಕ್ಕೂ 4 ಜನರ ಜೊತೆ ಬೆರ್ತು ಕುಸ್ಕುಸಿಯಾಗಿ ಹಬ್ಬ ಆಚರಿಸಕ್ಕೂ ತುಂಬಾ ವ್ಯತ್ಯಾಸ ಐತೆ ಸಾ. ನಾವ್ ಹಳ್ಳಿಲಿ ಇದ್ದಾಗಂತೂ ಸಂಕ್ರಾಂತಿ ಬಂತು ಅಂದ್ರೆ ನಮಗ್ ಸಂಭ್ರಮವೋ ಸಂಭ್ರಮ. ಹಂಗ್ ನೋಡಕ್ ಹೋದ್ರೆ ಈ ಸಂಕ್ರಾಂತಿ ಹಬ್ಬ ಹಳ್ಳಿಲಿರೋರ್ಗೆ ದೊಡ್ಡ ಹಬ್ಬ ಅಂತೀನಿ. ಸುಗ್ಗಿ ಕಾಲ, ಫಸಲಿಗೆಲ್ಲ ಪೂಜೆ ಮಾಡಿ ದನ ಕರುಗಳಿಗೆ ಕಿಚ್ಚಾಯಿಸಿ, ಅಂದ್ರೆ ಬೆಂಕಿ ಹಾಯಿಸಿ ಎಳ್ಳು ಬೆಲ್ಲ ತಿಂದು ಕಬ್ಬು ಜಗಿತ ಕೂತ್ಕೊಂಡ್ವಿ ಅಂತಂದ್ರೆ ಆ ಸಂಭ್ರಮನೇ ಬೇರೆ. ಇನ್ನು ದನಗಳನ್ನ ಬೆಂಕಿಯಲ್ಲಿ ಹಾರಿಸ್ತಾರ? ಪಾಪ ಅಲ್ವಾ ಅವು? ನಮ್ ಖುಷಿಗೆ ಅವುಗಳಿಗೆ ತೊಂದ್ರೆ ಕೊಡೋದಾ? ಹಂಗಲ್ಲವಾ, ನಮ್ ಹಿರಿಯರು ಏನೇ ಆಚಾರ ವಿಚಾರ ಮಾಡಿದ್ರು ಅದೆಲ್ಲದ್ರ ಹಿಂದೆ ಒಂದ್ ಕಾರಣ ಇರ್ತದೆ. ಏನಂತ ಕಾರಣ? ಇವೆರಡು ಶನಿಗಳು ಯಾಕೆ ಇಲ್ಲಿ ಒಕ್ಕಿಸ್ಕೊಂಡು? ಸುಬ್ಲಕ್ಷ್ಮಕ್ಕ ಹಬ್ಬದ ದಿವ್ಸನೂ ನೆಮ್ಮದಿಯಾಗಿರಕ್ ಬಿಡಕ್ಕಿಲ್ಲ. ಯಾಕೆ ಸುಬ್ಲಕ್ಷ್ಮಿ ನಿಲ್ಸ್ಬಿಟ್ಟೆ? ಹೇಳು, ಅದೇನೋ ಹೇಳ್ತಿದ್ಯಲ್ಲ. ಮುಂಚೆ ನಮ್ಮ ಅಜ್ಜಿ ಈ ತರ ಕಥೆ ಹೇಳ್ತಾ ಇದ್ರು, ಈಗ ನೀನ್ ಹೇಳ್ತಾ ಇದೀಯಾ? ಸುಬ್ಬಿ, ಬಾಮ ಪೊಂಗಲ್ ಮಾಡೋಣ. ಅಯ್ಯೋ ಅತ್ತೆ, ಪಾಪ ಸುಬ್ಲಕ್ಷ್ಮಿ ಏನೋ ಹೇಳ್ತಾ ಇದ್ಲು, ಹೇಳಿ ಬಿಡಿ. ಸುಬ್ಲಕ್ಷ್ಮಿ ನಮ್ಗಾದ್ರೆ ಹೇಳಲ್ವಾ? ಯಾಕೆ ಹೇಳಕ್ಕಿಲ್ಲ ಸಾನ? ಅಲ್ಲ, ನಾವು ತಿಳ್ಕೊಂಡಿರೋದ್ನ 4 ಜನಕ್ಕೆ ತಿಳಿಸ್ ಹೇಳೋದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನೈತೆ ಹೇಳು? ನಾನು ಆಗ್ಲೇ ಏನ್ ಹೇಳ್ತಿದ್ದೆ ಅಂದ್ರೆ, ನಮ್ ಹಿರಿಯರು ಆಚಾರ ವಿಚಾರ ಎಲ್ಲದನ್ನು ಯಾವುದೇ ಕಾರಣ ಇಲ್ಲದೆ ಮಾಡಿರಕ್ಕಿಲ್ಲ. ಅನನ್ಯ, ನೀನ್ ಆಗ್ಲೇ ಕೇಳಿದ್ಯಲ್ಲವ್ವ, ಈ ದನ ಕರುಗಳಿಗೆ ಕಿಚ್ಚಾಯಿಸೋದು ತಪ್ಪ ಅಂತ. ತಪ್ಪೇನು ಇಲ್ಲ, ಯಾಕೆ ಅಂತ ಹೇಳ್ತೀನಿ ಕೇಳು. ಅವುಗಳ ಮೈ ಮೇಲೆ ಸಣ್ಣ ಸಣ್ಣ ಹುಳ ಉಪ್ಪೆಗಳಿರುತ್ತವೆ, ಅವೆಲ್ಲ ಈ ಕಿಚ್ಚಾಯಿಸೋದ್ರಿಂದ ಸುಟ್ಟೋಗ್ಲಿ ಅಂತ.
ಅಷ್ಟು ಬೆಂಕಿ ಎಲ್ಲ ಅವುಗಳ ಮೈಗೆ ಅಂತ ಆಗಕ್ಕಿಲ್ಲವ. ಹಿಂಗ್ ಬೆಂಕಿ ಆಯ್ಸೋದ್ರಿಂದ ಚಳಿಗಾಲದಲ್ಲಿ ದನಗಳಿಗೂ ಬೆಚ್ಚಗಾಯ್ತದೆ. ಈ ಹುಳ ಉಪ್ಪೆ ಎಲ್ಲ ಸಾಯೋದ್ರಿಂದ ಅವುಗಳ ಆರೋಗ್ಯವಾಗೂ ಇರ್ತವೆ. ಅಯ್ಯೋ, ಇಷ್ಟೊಂದೆಲ್ಲ ಅಡ್ವಾಂಟೇಜ್ ಇದೆಯಾ ಸುಬ್ಲಕ್ಷ್ಮಿ? ನಮ್ಗೆ ಗೊತ್ತೇ ಇರ್ಲಿಲ್ಲ.